ವಿಶಾಲ್ ಮನೆಗೆ ಬಂದು ಇನ್ನೇನು ಮೂವಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಇವರು ಮನೆ ಹತ್ರ ಎದುರುಗಡೆ ಒಂದು ಗೈಸ್ ಪ್ರತಿಭೆ ನೋಡಿ, ಪ್ರತಿಭೆ ಇಲ್ಲೆಲ್ಲ ಯಾವ ಥರ ಡೇರ್ ಮಾಡಿದ್ದೀನಿ ಒಂದು ಈ ಜಾಗದಲ್ಲೆಲ್ಲ. ಅವಾಗ ಹಳೇ ಬ್ಲಾಗಲ್ಲಿ ಇವಾಗ ಇಂಟರ್ವಲ್ ಮುಗಿಸ್ಕೊಂಡು ಬಂದ್ರಿ ಇಲ್ಲಿ ಎಲ್ಲ ನನ್ನ ಬಜೆಟಲ್ಲಿ ಇಲ್ಲೇ ಕಟ್ಟಾಗ್ಬಿಡುತ್ತೆ ಒಂದೇ ಗೈಸ್. ಇವಾಗ ಮೂವಿ ನೋಡ್ಕೊಂಡು ಬಂದ್ರಿ ಗೈಸ್. ನನಗೇನು ಗೊತ್ತಾ ಇದಾಗ್ತಿರೋದು ಪಾರ್ಟ್ ಫೈನಲಿ ಬಂದಿದೆ. ನಾನು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಯಾವಾಗ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮುಂದೆ ಯಾವ ರೇಂಜ್ ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಹಿಂಗೆ ಹಿಡ್ಕೊಂಡು ಫ್ಲೋನಲ್ಲಿ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ ನಾನು ಮತ್ತು ವಿಶಾಲು. ಎಲ್ಲಿಗೆ ಅಂದರೆ ಫೋರಮ್ ಮಾಲ್ಗೆ ಹೋಗ್ತಾ ಇದ್ವಿ. ಸೊ ಯಾವ ಮೂವಿ ಅಂತ ಅಂದರೆ ದುರಂಧರ್ದು ಹಿಂದಿ ಮೂವಿಗೆ ಹೋಗ್ತಾ ಇರೋದು. ಯಾಕೆ ಅಂದರೆ ಒಂಥರ ಫುಲ್ಲು ವೈಲೆನ್ಸ್ ಮತ್ತು ಆ್ಯಕ್ಚುಯಲ್ ಸ್ಟೋರಿ ಅಂತ ಇಂಡಿಯಾ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ದು. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಬರೀ ನನ್ನ ಫೀಡ್ ಓಪನ್ ಮಾಡಿ ಅದೇ ರೀಲ್ಸ್ ಎಲ್ಲ ಬರ್ತಿತ್ತು. ಸೊ ನನಗೂ ಇಂಟ್ರೆಸ್ಟ್ ಆಯ್ತು ನೋಡಬೇಕು ಅಂತ. ಸೊ ಅವನು ಹೋಗಬೇಕು ಅಂತಿದ್ದ. ಅದಕ್ಕೆ ಇವಾಗ ನಾನು ಮತ್ತು ಅವನು ಹೋಗ್ತಾ ಇದ್ದೀವಿ. ನಾನಿವಾಗ ಫುಲ್ಲು ಫ್ರೆಶ್ ಅಪ್ ಆಗಿ ನೋಡಿ, ನನ್ನ ಔಟ್ಫಿಟ್ ಇದೆ ಇವತ್ತಿಂದು. ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಒಂದು ವೆಸ್ಟ್ ಹಾಕ್ಕೊಂಡು ಬ್ಯಾಗಿ ಪ್ಯಾಂಟ್ ಅದ್ರ ಜೊತೆ ಶೂ ಹಾಕ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ಇವಾಗ ಹೋಗಿ ಅಲ್ಲಿ ವಿಶಾಲ್ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಆಗಲೇ 11:30. ನಾನು ಇನ್ನೂ ಬೇಗ ಏನೋ ಹೋದರೆ ವಿಶಾಲ್ ಮನೆಗೆ ಹೋಗ್ತೀನಿ. ಅಕಸ್ಮಾತ್ ಲೇಟ್ ಆಯಿತು ಅಂದರೆ ಡೈರೆಕ್ಟ್ ಮಾಲ್ಗೆ ಹೋಗ್ತೀವಿ. ಅವನೇ ಫೋನ್ ಮಾಡಿದ ಗೈಸ್, ಅದಕ್ಕೋಸ್ಕರ ವ್ಲಾಗ್ ಸ್ಟಾಪ್ ಆಗಿ ಸಡನ್ನಾಗಿ. ಸೊ ಇವಾಗ ಅವ್ರ ಮನೆ ಅಲ್ಲೇ ಇರೋದಲ್ವಾ, ಮಾಲ್ ಪಕ್ಕನೇ ಅವ್ರ ಮನೆ ಇರೋದು. ಸೊ ಅದಕ್ಕೆ ಹೋಗೋಣ. ಇವಾಗ ಅವ್ನು ಫೋನ್ ಮಾಡಿ ಬಾಯ್ತವನೇ ಬಾರೋ ಅಂತ. ಇವಾಗ ಯಾರ್ಯಾರು ನನ್ನ ಚಾನಲಿನ ಲೈಕ್ ಮಾಡಿದ್ರು, ಶೇರ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಬಿಡೋಣ. ಇಲ್ಲಿಂದ ಅಲ್ಲಿಗೆ ಹೋಗೋಣ. ವಿಶಾಲ್ ಮನೆಗೆ ಬಂದು ಇನ್ನೇನು ಮೂವಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಇವರು ಮನೆ ಹತ್ರ ಎದುರುಗಡೆ ಒಂದು ಹೋಟೆಲ್ ಇತ್ತು. ಅಲ್ಲಿ ಚಪಾತಿ ಗ್ರೇವಿ ಏನೋ ಸಾಂಬಾರು, ಚಿಕನ್ ಸಾಂಬಾರೇನೋ ತಿಂತಾಯಿದ್ದೀನಿ. ವಿಶಾಲ್ದು ಪ್ಯಾಂಟ್ ನಂಗೆ ಇಷ್ಟ ಆಯಿತು. ಪ್ಯಾಂಟ್ ಚೆನ್ನಾಗಿದೆ ವಿಶಾಲ್ದು. ಸೊ ತಿನ್ಕೊಂಡು ಇವಾಗ ಹೋಗೋಣ ಗೈಸ್. ಪ್ರತಿಭೆ ನೋಡಿ, ಪ್ರತಿಭೆ. ಹಾಯ್ ಮಾಡಿ ಅಕ್ಕ. ನಮ್ಮ ಸೀನಿಯರ್ ನೋಡಿದಿರಲ್ಲ ನನ್ನ ವ್ಲಾಗ್ಸಲ್ಲಿ, ಅವರ ಅಕ್ಷಯ್ ಅಕ್ಕ. ಹಾಯ್ ಮಾಡಿ ಅಕ್ಕ. ನಿಮ್ಮ ವಿಶಾಲ್ ವರ್ಕ್ ಮಾತ್ರ ಮಾಡ್ತಿರ್ತೀರಾ, ನಮ್ಮ ಮಾಡಲ್ಲ ನೋಡಿ ಗೈಸ್. ನಗು ಶೈ ಅವ್ರಿಗೆ. ಗೈಸ್ ಮಾಲ್ಗೆ ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಫಿಲಮ್ ನೋಡೋಕ್ಕೆ, ಮೂವಿಗೆ. ಸೊ ಮೇಲ್ಗಡೆ ಇರೋದು ಪಿ ವಿ ಆರ್ ಅಲ್ಲ, ಪಿ ವಿ ಆರ್ಗೆ ಹೋಗ್ತಾನೆ. ಪಿ ವಿ ಆರ್ ಇರೋದು ಮಾಲಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ವಿಶಾಲು. ನೋಡಿ ಮಾಲ್ ನೋಡ್ಕೊಳ್ಳಿ, ಇದೇ ಮಾಲ್. ಎಷ್ಟು ಸಲ ಬಂದಿದ್ದೀನಿ ಅಂದರೆ ಮಾಲ್ಗೆ ನಿಮಗೆ ಗೊತ್ತು. ಎಲ್ಲಿ ಚಾಲೆಂಜ್ ಜಾಸ್ತಿ ನಾನು ಬಂದಿದ್ದೀನಿ ಗೈಸ್, ನಮ್ಮ ಮನೆಯಿಂದಲೇ ಇರೋದು. ಆಯ್ತು ಬನ್ನಿ ಒಳಗಡೆ ಹೋಗಿ ತೋರ್ಸೋಣ. ಇಲ್ಲೆಲ್ಲ ಯಾವ ಥರ ಡೇರ್ ಮಾಡಿದ್ದೀನಿ ಅಂದರೆ ಈ ಜಾಗದಲ್ಲೆಲ್ಲ. ಅವಾಗ ಹಳೇ ಬ್ಲಾಗಲ್ಲಿ ಸಕ್ಕ ಡೇರ್ ಮಾಡ್ತಿದೆ. ಇವಾಗ ಧೈರ್ಯನೇ ಇಲ್ಲ ನನಗೆ ಅಷ್ಟೊಂದು, ಏನಕ್ಕೆ ಗೊತ್ತಿಲ್ಲ. ಸೊ ಬಂದಿದ್ದೀವಿ, ಒಳಗಡೆ ಹೋಗೋಣ ಬನ್ನಿ, ಲೆಟ್ಸ್ ಗೋ. ವಿಶಾಲ್ನ ಬಿಡ್ತಾನೆ ಇರಲಿಲ್ಲ. ಅವ್ನು ಆಧಾರ್ ಕಾರ್ಡು ಚೈಲ್ಡ್ ಥರ ಕಾಣಿಸ್ತಾನೆ. ನನ್ನೇ ಬಿಟ್ಬಿಟ್ರು. ಇವನು ಆಧಾರ್ ಕಾರ್ಡ್ ಇಲ್ಲ ಅಂದ್ಬಿಟ್ಟು ಬಂದವರೆ. ಇವಾಗ ಹೋಗ್ತಾ ಇದ್ದೀವಿ ಬನ್ನಿ. ಇವಾಗ ಇಂಟರ್ವಲ್ ಮುಗಿಸ್ಕೊಂಡು ಬಂದ್ರಿ ಇಲ್ಲಿ ಏನೂ ತಿಂತಾರೆ. ಯಾಕೆ ಅಂತಂದರೆ ಇವಾಗ ಆಚೆ ಹೋಗೋಣ ಅಂದ್ಕೊಂಡೆ ತಿನ್ನೋಕ್ಕೆ. ಆಚೆ ಹೋದರೆ ಮತ್ತೆ ಒಳಗಡೆ ಬಿಡಲ್ಲ ಅಂತ ಇವ್ನು ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಆಮೇಲಿಂದ ಹೋಗೋಣ ಅಂದ್ಕೊಂಡಿದ್ದೀನಿ. ಒಟ್ಟಿಗೆ ಇಲ್ಲೇ ನಾನು ತಗೊಳಕ್ಕೆ ಹೋದರೆ ಎಲ್ಲ ನನ್ನ ಬಜೆಟಲ್ಲಿ ಇಲ್ಲೇ ಕಟ್ಟಾಗ್ಬಿಡುತ್ತೆ ಒಂದೇ ಸಲ. ಅದಕ್ಕೋಸ್ಕರ ಬನ್ನಿ ಇವಾಗ ಇಂಟರ್ವಲ್ ಮುಗಿಸ್ಕೊಂಡು ಹೋಗೋಣ. ನನಗೆ ಇಷ್ಟ ಆಯಿತು, ನಿನಗೆ ಇಷ್ಟ ಆಯಿತಾ? ನನಗೂ ಇಷ್ಟ ಆಯಿತು. ಬನ್ನಿ ಗೈಸ್, ಇವಾಗ ಇಂಟರ್ವಲ್ ಆದಮೇಲೆ ಫುಲ್ ರಿವ್ಯೂ ಕೊಡ್ತೀನಿ ಗೈಸ್. ಇವಾಗ ಮೂವಿ ನೋಡ್ಕೊಂಡು ಬಂದ್ರಿ. ಮೂವಿ ಮಾತ್ರ ನನಗೆ ಇಷ್ಟ ಆಯಿತು, ಚೆನ್ನಾಗಿತ್ತು. ಇಂಡಿಯನ್ ಸ್ಟೋರಿ ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ಗೈಸ್ ಪಾರ್ಟ್ 2 ಕ್ಲಾಶ್ ವಿತ್ ಟಾಕ್ಸಿಕ್. ಗೈಸ್ ನನಗೇನು ಗೊತ್ತಾ ಇದಾಗ್ತಿರೋದು, ಪಾರ್ಟ್ 2 19th ಮಾರ್ಚ್ ಬರ್ತೈತೆ. ದುರಂಧರು ಈ ಮಾರ್ಚೇ 2026ಗೆ, 19 ಮಾರ್ಚ್ 2026ಗೆ ಟಾಕ್ಸಿಕ್ಕು ಬರ್ತೈತೆ. ನಮ್ಮ ಎಸ್ಆರ್ದು. ಇವಾಗ ನನಗೇನು ಗೊತ್ತಾ ಭಯ ಆಯ್ತಿರೋದು, ಇಂಡಿಯನ್ ಅಂದಮೇಲೆ ಎಲ್ಲರೂ ಇವಾಗ ಪಾರ್ಟ್ 2ಗೋಸ್ಕರ ಅದಕ್ಕೂ ಹೋಗ್ತಾರೆ, ಇದಕ್ಕೂ ಹೋಗ್ತಾರೆ. ಪಾರ್ಟ್ 1 ಎಲ್ಲ ಕ್ಲಾಶ್ ಆಗ್ತಾ ಇದೆ. ನೋಡೋಣ, ಏನಾದರೂ ನಮ್ಮ ಇಂಡಿಯನ್ ಸಿನಿಮಾ ಚೆನ್ನಾಗಿ ಹೊಡೆದ್ರೆ ಎಲ್ಲರಿಗೂ ಖುಷಿನೇ. ಸೊ ಇವಾಗ ಊಟ ಆರ್ಡ್ರ್ ಮಾಡಿದ್ದೀನಿ ಇಲ್ಲಿ. ಅಲ್ಲಿ ಊಟ ಆರ್ಡ್ರ್ ಮಾಡಿದ್ದೀವಿ. ಅದೇನೋ ಬ್ಲಿಂಕ್ ಆಗುತ್ತೆ ಅಂತ ರಿಮೋಟ್ ಕೊಟ್ಟವ್ರು, ಇದು ಸೌಂಡ್ ಮಾಡುತ್ತಂತಿದ್ದು. ನಾನು ಇವತ್ತೇ ನೋಡಿದ್ದು. ಸೊ ತಿನ್ಕೊಂಡು ಇಲ್ಲಿಂದ ಮನೆಗೆ ಹೋಗೋಣ. ಮನೆಗೆ ಹೋಗಿ ಯಾಕೆ ಗೊತ್ತಾ, ಆವಾಗಲೇ ತಿನ್ನಲಿಲ್ಲ. ಯಾಕೆಂದರೆ ಸುಮ್ಮನೆ ಅಲ್ಲೇ ತಿಂದರೆ ಅಲ್ಲೆಲ್ಲ ಖರ್ಚಾಗ್ಬಿಡ್ತಿತ್ತು. ಅದಕ್ಕೋಸ್ಕರ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಯಾವಾಗ ತಿನ್ಕೊಂಡು ಮನೆಗೆ ಹೋಗೋಣ ಇಲ್ಲಿಂದ. ಲೆಟ್ಸ್ ಗೋ. ಏನು ಆರ್ಡ್ರ್ ಮಾಡಿ ಅಂತ ಬಂದಮೇಲೆ ತೋರಿಸ್ತೀನಿ. ಸಜೆಸ್ಟ್ ಮಾಡ್ತೀನಿ ಗೈಸ್, ಬಂದ್ಬಿಟ್ಟು ಮೂವಿ ನೋಡಿ ನೀವು ದುರಂಧರ್. ನಾನು ಹೋಗಿದ್ದೆ ದುರಂಧರ್ಗೆ, ಇವಾಗ ನೀವು ಹೋಗಿ ನೋಡಿ, ಚೆನ್ನಾಗಿದೆ. ನಿನ್ನ ರಿವ್ಯೂ ಹೇಳ. ಮೂವಿ ಮಾತ್ರ ಸಕ್ಕತ್ತಾಗಿತ್ತು. ಇಟ್ ವಾಸ್ ವರ್ತ್ ವಾಚಿಂಗು. 3.5 hours ಎಲ್ಲೂ ಇತ್ತು ಗೊತ್ತೇ ಆಗಿಲ್ಲ. ಗೈಸ್ 3.5 hours ಮೂವಿ. ಅದು ನಾರ್ಮಲ್ ಥರ ಅಂದರೆ ಜಾಸ್ತಿ ಟೈಮ್ ಆಗುತ್ತೆ. ನೋಡಿ ಚೆನ್ನಾಗಿರುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮಗೂ. ಸೊ ಸಜೆಸ್ಟ್ ಮಾಡ್ತಿದ್ದೀನಿ, ಬಂದು ನೋಡಿ, ಚೆನ್ನಾಗಿದೆ. ಇವಾಗ ಊಟ ಬರಲಿ, ತೋರಿಸ್ತೀನಿ. ಫೈನಲಿ ಬಂದಿದೆ. ಇದೇ ನಾನು ಆರ್ಡ್ರ್ ಮಾಡಿದ್ದು. ವಿಶಾಲೆಲ್ಲ ಅಲ್ಲಿಗೆ ಹೋಗಿದ್ದಾನೆ ಬರ್ಗರ್ ಕಿಂಗ್ಗೆ ಎಲ್ಲ ತೊಗೊಂಬರಕ್ಕೆ. ಅದಕ್ಕೆ ತಿಂತಾ ಇರ್ತೀನಿ ಅಲ್ಲಿವರೆಗೂ ಗೈಸ್. ಇವಾಗ ಅದನ್ನು ತಿಂದೆ, ಫುಲ್ಲು ಖಾಲಿ ಆಯ್ತವೆಲ್ಲ. ನಾವು ಇಬ್ಬರು ತಿಂದ್ರಿ. ಇವಾಗ ಮತ್ತೆ ಬರ್ಗರ್ ತರಿಸಿದ್ದೀವಿ. ಬರ್ಗರ್ ತಿನ್ನೋಣ ಅಂತ ಬರ್ಗರ್ ತಿಂದ್ಬಿಟ್ಟು
ಡೈರೆಕ್ಟ್ ಇಲ್ಲಿಂದ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಸಖತ್ ಖಾರ ಇದೆ ಗೈಸ್. ನಾನು ಇನ್ನೂ ಎಡಿಟಿಂಗ್ ಮುಗಿಸಿಲ್ಲ, ಬ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ರೆ ಇನ್ನೂ ಚಾರ್ಜರ್ ಬೇರೆ ಇದೆ. ಒಂದು ಪವರ್ ಬ್ಯಾಂಕ್ನ ಮರ್ತ್ಬಿಟ್ಟು ಒಂದು ಪವರ್ ಬ್ಯಾಂಕ್ ಇದ್ದರೆ ನಾನು ಬಸ್ಸಲ್ಲಿ ಹೋಗ್ತಾನೆ ಎಡಿಟ್ ಮಾಡ್ತಿದ್ದೆ. ಸೊ ಪವರ್ ಬ್ಯಾಂಕ್ ಮರ್ತವನೆ. ಸೊ ಬಸ್ಸಲ್ಲಿ ಹೋಗ್ತಾ ಎಡಿಟ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿ ಮನೆಗೆ ಹೋಗಿ ಬೇಗ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಬಿಡಬೇಕು. ಸೊ ತಿಂದು ಬೇಗ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ನಾನು ಬರ್ಗರ್ ಈ ಥರ ತಿಂತಾರೆ ಅಂತ ಗೊತ್ತಿಲ್ಲ. ಥರ ಇದ್ರ ಮೇಲೆ ಸುರಿದ್ಬಿಟ್ಟು ಒಂದು ಬರ್ಗರ್ದು ಸಾಸ್ ಹಚ್ಕೊಂಡೇ ತಿಂತಾನಂತೆ. ಯಪ್ಪ ನಾನು ಇವತ್ತು ಈ ಥರ ಗೊತ್ತಾಗಿದ್ದು. ಗೈಸ್ ನಾನು ಮುಂಚೆಯಿಂದಾನು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಯಾವಾಗಿಂದ ಹಿಂಗೆ ತಿನ್ನೋದು. ಯಪ್ಪ ಈ ಥರ ತಿಂತಾರೆ ಜನ. ಸೊ ಗೈಸ್ ಕಡಿಮೆ ಬಿತ್ತು. ಸೊ ಊಟ ತಿಂದ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲ ತಿಂದ್ಕೊಂಡು. ಸೊ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನಮ್ಮ ಅಮ್ಮನೂ ಬೇಗ ವೆಯ್ಟ್ ಮಾಡ್ತಾ ಇದ್ದಾರೆ ಬರೋಕ್ಕೆ. ಸೊ ಬೇಗ ಹೋಗಬೇಕು. ಲೆಟ್ಸ್ ಗೋ ಗೈಸ್ ಹೋಗೋಣ. ಸೊ ಗೈಸ್ ನಾನು ಇವಾಗ ಬಸ್ ಇಳ್ಕೊಂಡು ಬಂದೆ. ಬಸ್ ಇಳ್ಕೊಂಡು ಒಂಥರ ತಲೆಯಲ್ಲಿ ನಿದ್ದೆ ಫೀಲಿಂಗ್ ಗೈಸ್. ಫುಲ್ಲು ಹೋಗಿ ಮಲ್ಕೊಂಬಿಡಲ ಅನಿಸ್ತೈತೆ. ಆದರೆ ಮಲ್ಕೊಂಡ್ರೆ ಅಷ್ಟೇ, ಇವತ್ತಿನ ಬ್ಲಾಗ್ ಬರೋಲ್ಲ. ಬ್ಲಾಗ್ ಹೋಗ್ಬಿಟ್ಟು ಎಡಿಟ್ ಮಾಡಬೇಕು. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಹೋಗಿ ಮನೆಗೆ ಬ್ಲಾಗ್ ಎಡಿಟ್ ಮಾಡಿ ಮತ್ತು ನೆಕ್ಸ್ಟ್ ಏನು ಅಂತ ನೋಡಬೇಕು. ನಾಳೆ ಏನು ಮಾಡೋದು ಅಂತ ನೋಡಬೇಕು ಗೈಸ್. ಅದು ಮೇನು. ರಜಾ ಕೊಟ್ಟಿರೋದು ಮೇನಲ್ಲ 30 ಡೇಸು. ನಾಳೆ ಏನಾಗುತ್ತೆ ಅಂತ ನೋಡೋದೇ ಮೇನು. ಯಾಕೆಂದರೆ ಡೈಲಿ ಮನೇಲಿದ್ದರೆ ಆಗಲ್ವಲ್ಲ. ಸೊ ಡೈಲಿ ಎಲ್ಲಾದರೂ ಹೋಗಬೇಕು, ಏನಾದರೂ ಮಾಡಬೇಕಲ್ವ. ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗಿ ಬ್ಲಾಗ್ ಎಡಿಟ್ ಮಾಡೋಣ. ಇವಾಗ ಮುಂದೆ ಯಾವ ರೇಂಜು ಕಾನ್ಫಿಡೆನ್ಸ್ ಬರಬೇಕಂದ್ರೆ ಹಿಂಗೆ ಹಿಡ್ಕೊಂಡು ಫ್ಲೋನಲ್ಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ಬೇಕು ರೋಡಲ್ಲಿ. ಇವಾಗ ಹಿಂಗೆ ಬಚ್ಚಿಕೊಂಡು ಮಾಡ್ತಾಯಿದ್ದೀನೋ, ನೆಕ್ಸ್ಟು ಹಿಂಗೆ ಹಿಡ್ಕೊಂಡು ಹೋಗೋ ಥರ ಆಗಬೇಕು. ಯಾಕೆಂದರೆ ಇವಾಗ ಭಯ ಬೀಳ್ತಾ ಇದ್ದೀನಲ್ಲ ರೋಡಲ್ಲಿ ಮಾಡೋಕ್ಕೆ. ಅದಕ್ಕೋಸ್ಕರ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲ ನಿಮ್ಮಿಂದನೇ. ನಾನು ಬರೋವರೆಗೂ ರವಿ ಎಲ್ಲಿದೆಯೋ ಅಂತ ಫೋನ್ ಮಾಡ್ತಿದ್ದವರು ಬಂದಮೇಲೆ ಒಂದು ಮಾತಿಲ್ಲ, ಏನಿಲ್ಲ, ನನಗೆ ರೆಸ್ಪೆಕ್ಟೇ ಇಲ್ಲ. ಸುಮ್ಮನೆ ಕಣ್ಣೆಲ್ಲ ನೋಯ್ತದ ನಂಗಂತೂ. ನಿಮ್ಮ ಕಣ್ಣು ನೋಡ್ರೆ ನಮಗೆ ಅಷ್ಟೊಂದು ಫೋನ್ ಮಾಡ್ತೀರ ಮತ್ತೆ? ತಲೆ ನಾವು ಒಂದು ಕಾಫಿ ಕುಡಿದಿಲ್ಲ ಇವತ್ತು. ಅದು ನನಗೆ ಯಾಕೆ ಫೋನ್ ಮಾಡ್ತೀರಿ 20 ಸಲ? ಅಲ್ಲಿ ಅನ್ನ ಹೋಗ್ತಾ ಇದೆ, ಮುಚ್ಚಿಲ್ಲ ಪ್ಲೇಟ್ ಮುಚ್ಚಿರೋದು. ಹಾಂ ಮುಚ್ಚೇ ಇರೋದು. ನೀವು ಯಾಕೆ ನನಗೆ ಅಷ್ಟೊಂದು ಫೋನ್ ಮಾಡಿದ್ರಿ? ಏನು ಮಾಡಲಿ, ಹೆಂಗೆ ಮಾಡ್ತೀರಾ? ಒಬ್ಬಳೇ ಎಷ್ಟೊತ್ತು ಅಂತ ಇರಲಿ. ನನಗೆ ಯಾಕೆ ಫೋನ್ ಮಾಡ್ತೀರಾ ಅದಕ್ಕೆ? ಯಾರು ಅಷ್ಟೇ. ನಾನೇನು ತಿಂದೆ ಗೊತ್ತಾ? ತಿಂದಿರ್ತೀವಿ ತಾನೆ. ತಮ್ಮ ಯಾರಿಗೂ ಬೇಡ, ಸೇಲ್ಗಿದ್ದಾರೆ, ಎತ್ಕೊಳ್ರಿ. ನೋಡ್ರಿ ಇಲ್ಲಿ ಜೋಬ್ ಕೈ ಹಾಕಷ್ಟು ದೊಡ್ಡವರಾದ್ರೆ ನೀವು. ಹಾಂ ನೋಡಿ, ಜೋಬ್ ಕೈ ಹಾಕಷ್ಟು ದೊಡ್ಡವರಾದ್ರೆ ಮಗನ ಜೋಬ್ಗೆ